ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಭಾಳ ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರು ನೀಟ್ 2022 ನೋಟಿಫಿಕೇಶನ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತೇಳಿ. ಸೊ ಭಾಳ ದಿನದ ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ. ಸೊ ಪೇಪರಲ್ಲಿ ಬಂದಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಜುಲೈ 17ಕ್ಕೆ ನಿಮ್ಮ ನೀಟ್ 2022 ಎಕ್ಸಾಮಿನೇಷನ್ ಇರ್ತದೆ ಅಂತೇಳಿ. ಎಸ್, ಅವತ್ತಿನ ದಿವಸನೇ ಇದನ್ನು ಫಿಕ್ಸ್ ಮಾಡಲಾಗಿದೆ. ಸೊ ಇಲ್ಲಿ ನೋಡ್ಬೋದು, ಡೀಟೇಲ್ ಆಗಿ ನಿಮಗೆ ಮುಂದಿನ ಒಂದಷ್ಟು ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಪ್ಲಿಕೇಶನ್ ಫಾರ್ಮ್ ಹಾಕೋದು ಹೇಗೆ ಅಂತ ಆಗಿರ್ಬೋದು, ಅಥವಾ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ, ಅಥವಾ ಏನು ಡಿಫರೆನ್ಸ್ ಆಗಿದೆ, ಏನು ಪ್ಯಾಟರ್ನ್ ಚೇಂಜ್ ಆಗಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡೋಣಂತೆ. ಈ ಒಂದು ವಿಡಿಯೋದಲ್ಲಿ ಬ್ರೀಫ್ ಆಗಿ ನಾನು ಹೇಳೋದಕ್ಕೆ ಇಷ್ಟಪಡೋದು ಇಷ್ಟೇ. ಸೊ ನಿಮ್ಮ ಒಂದು ಎಕ್ಸಾಮಿನೇಷನ್ ಇಲ್ಲಿ ನೋಡ್ಬೋದು, ಜುಲೈ 17th ಸಂಡೇ ಫಿಕ್ಸ್ ಆಗಿದೆ. ಜುಲೈ 17th. ಸೊ ಆನ್ಲೈನ್ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ ಫಾರ್ಮ್ ವಿಲ್ ಸ್ಟಾರ್ಟ್ ಫ್ರಮ್ 6th April. ಆಲ್ರೆಡಿ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. 6 May 2022 ವರೆಗೆ ಇರ್ತದೆ. ಸೊ 6th April to 6th May, ಒಂದು ತಿಂಗಳ ಟೈಮ್ ಇದೆ. ಲಾಸ್ಟ್ ಡೇಟ್ ಆಫ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆಫ್ ಫೀಸ್ 7th May 2022 ಇದೆ. ಸೊ ಕ್ಯಾಟಗರಿ ವೈಸ್ ಕ್ಯಾಂಡಿಡೇಟ್ಸ್ಗಳಿಗೆ ಎಷ್ಟೆಷ್ಟು ಫೀಸ್ ಇದೆ ಅಪ್ಲಿಕೇಶನ್ ಫಾರ್ಮ್ ಅಂತ ನೋಡಿದರೆ, ಜನರಲ್ದವರಿಗೆ 1600 ರೂಪೀಸ್ ಇದೆ. ಜನರಲ್ EWS ಅಥವಾ OBC NCL ದವರಿಗೆ 1500 ರೂಪೀಸ್ ಇದೆ. SC ST PWD ಥರ್ಡ್ ಜೆಂಡರ್ದವರಿಗೆ 900 ರೂಪೀಸ್ ಇದೆ. ಗೊತ್ತಿರಲಿ, OBC NCL ಅಂತ ಏನಿದೆ ಇದನ್ನು ನೀವು ಬ್ಯಾಕ್ವರ್ಡ್ ಕ್ಲಾಸ್ ವೆಬ್ಸೈಟಿಗೆ ಹೋಗಿ ಕನ್ಫರ್ಮ್ ಮಾಡಿಕೊಂಡು 1500 ರೂಪೀಸನ್ನು ಪೇ ಮಾಡಬೇಕಾಗ್ತದೆ. ಇಲ್ಲ ಅಂತಂದರೆ ನೀವೇನಾದರೂ ತಪ್ಪು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ಮುಂದಾಗುವಂಥ ಅನಾಹುತಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಿ. ಓಕೆ, ಅದರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲಿ. ಔಟ್ಸೈಡ್ ಇಂಡಿಯಾ ಇಫ್ ಯು ಆರ್ ದೇರ್ ದೆನ್ 8500 ರೂಪೀಸ್ ಇದೆ. ಅದಾದಮೇಲೆ ಅನೌನ್ಸ್ಮೆಂಟ್ ಆಫ್ ದ ಸಿಟಿ ಆಫ್ ಎಕ್ಸಾಮಿನೇಷನ್ ಗೊತ್ತಿರಲಿ. 543 ಸಿಟಿಯಲ್ಲಿ 14 ಸಿಟಿ ಅಂದರೆ ಔಟ್ಸೈಡ್ ದ ಇಂಡಿಯಾ 14 ಸಿಟಿ, ಇಂಡಿಯಾದಲ್ಲಿ 543 ಸಿಟಿಯಲ್ಲಿ ಎಕ್ಸಾಮಿನೇಷನ್ ಅನ್ನು ಮಾಡ್ತಾ ಇದ್ದಾರೆ. ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ ಇದು ಬಹಳ ಇಂಪಾರ್ಟೆಂಟ್. ಈ ವರ್ಷ ಚೇಂಜ್ ಆಗಿರೋದೇನಂತಂದರೆ 200 ಕ್ವಶನ್ನಿಗೆ 200 ಮಿನಿಟ್ಸ್ ಅನ್ನು ಕೊಟ್ಟಿದ್ದಾರೆ. ನಾನು ಬಹಳಷ್ಟು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸೊ 200 ಕ್ವಶನ್ ಕೊಟ್ಬಿಟ್ಟು 180 ಮಿನಿಟ್ಸಲ್ಲಿ ವಿದ್ಯಾರ್ಥಿಗೆ ಕಂಪ್ಲೀಟ್ ಮಾಡುವಂತಂದರೆ, ಎಷ್ಟೇ ನೀವು ಆಪ್ಷನ್ ಕೊಟ್ಟು ವಿದ್ಯಾರ್ಥಿಗಳಿಗೆ ಒಳ್ಳೆಯದನ್ನು ಮಾಡಿದ್ದೀನಿ ಅಂತ ಹೇಳಿದರೂ ಕೂಡ ವಿದ್ಯಾರ್ಥಿಗಳ ಒಂದು ಮೈಂಡ್ ಸೆಟ್ ಎಕ್ಸಾಮಿನೇಷನ್ ಹಾಲಲ್ಲಿ ಆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ದೆ. NTA ಕೂಡ ಕರೆಕ್ಟಾಗಿ ಥಿಂಕ್ ಮಾಡಿ 200 ಮಿನಿಟ್ಸ್ ಇರ್ತದೆ, 200 ಕ್ವಶನ್ಸ್ ಇರ್ತದೆ. ಅದರಲ್ಲಿ ಸೆಕ್ಷನ್ A and B ಇರ್ತದೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮುಂದಿನ ಒಂದಷ್ಟು ವಿಡಿಯೋಗಳಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದಾದಮೇಲೆ 200 ಮಿನಿಟ್ಸ್ 2 PM ಇಂದ 5:20 PM 17th July ನಿಮ್ಮ ಎಕ್ಸಾಮಿನೇಷನ್ ಇರ್ತದೆ. ಸೊ ಇದು ಪೆನ್ ಆ್ಯಂಡ್ ಪೇಪರ್ ಮೋಡ್ ಆಗಿರೋದ್ರಿಂದ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲ, ಇದು ಗೊತ್ತಿರಲಿ. ಸೊ ಆಫ್ಲೈನ್ ಎಕ್ಸಾಮಿನೇಷನ್ ಆಗಿರ್ತದೆ. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಆಸ್ ಪರ್ ಸೆಂಟ್ರಲ್ ಲಿಸ್ಟ್ ಆಫ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವೈಲೇಬಿಲಿಟಿ. ಸೊ ನೀವು ಅವೈಲೇಬಲ್ ಎಲ್ಲಿ ನೋಡ್ಕೊಳ್ಬೇಕು? www. ರಿಮೆಂಬರ್, ಸೊ ncbc.nic.in ಅಲ್ಲಿ ಹೋಗಿ ನೀವು ನೋಡ್ಕೊಳ್ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗಳ ಬಗ್ಗೆ. ಸೊ ನಿಮ್ಮ ಒಂದು ಕಾಸ್ಟ್, ಯಾವ ಒಂದು ಕಾಸ್ಟ್ ಅಂದರೆ ಯಾವ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ಗಳಲ್ಲಿ ಬರ್ತದ ಅಥವಾ ಎಲ್ಲಿ ಬರ್ತದ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಫಾರ್ಮ್ ಹಾಕುವಂಥ ಪ್ರಯತ್ನವನ್ನು ಮಾಡಿ. ಇದಾದಮೇಲೆ ಆ್ಯಸ್ ಯೂಶ್ವಲ್ ಗೊತ್ತಿರೋದೇ ಆನ್ಲೈನ್ ಮೋಡಲ್ಲಿ ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾಗ್ತದೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಮೇ ಬಿ ಡನ್ ಬೈ ಎಕ್ಸೆಸಿಂಗ್ NTA ವೆಬ್ಸೈಟಲ್ಲಿ ಇರುವಂಥ ಲಿಂಕನ್ನು ಯೂಸ್ ಮಾಡಿ ಮಾಡಬೇಕಾಗ್ತದೆ. ಸೊ ಅದಾದಮೇಲೆ ಓನ್ಲಿ ಒನ್ ಅಪ್ಲಿಕೇಶನ್ ಶುಡ್ ಬಿ ಸಬ್ಮಿಟೆಡ್ ಬೈ ದ ಕ್ಯಾಂಡಿಡೇಟ್ಸ್. ಇದು ಆ್ಯಸ್ ಯೂಶ್ವಲ್ ಇದ್ದೇ ಇರ್ತದೆ. ಮತ್ತು ವೆರಿ ಇಂಪಾರ್ಟೆಂಟ್, ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ನ ನೀವು ಏನು ಕೊಡ್ತೀರಿ ಅದನ್ನು ಕರೆಕ್ಟಾಗಿ ಕೊಡಿ, ನಿಮ್ಮದೇ ಕೊಡಿ ಅಥವಾ ನಿಮ್ಮ ಪೇರೆಂಟ್ಸ್ದೇ ಕೊಡಿ. ಸೊ ದ್ಯಾಟ್ ಕಮ್ಯುನಿಕೇಷನ್ ಏನಿರ್ತದೆ NTA ಅವರ ಕಡೆಯಿಂದ ನೋಟಿಫಿಕೇಷನ್ ಅಥವಾ ಯಾವುದಾದ್ರೂ ಮೆಸೇಜ್ ಬರೋದಿದ್ದರೆ ನಿಮ್ಮ ಆ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ಗೆ ಬರ್ತದೋ ಅದನ್ನು ರಾಂಗ್ ಕೊಡೋದಕ್ಕೆ ಹೋಗಬೇಡಿ, ಕರೆಕ್ಟಾದ ಇನ್ಫಾರ್ಮೇಷನನ್ನು ಕೊಡಿ. ಸೊ ಇನ್ಫಾರ್ಮೇಷನ್ ಬುಲೆಟಿನನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ಓದಿಕೊಂಡು ಡೀಟೇಲ್ ಆಗಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಗೊತ್ತಿರಲಿ, RHchemistry ನಿಮ್ಮ ಜೊತೆ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇರ್ತಾರೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.